ನೀವಿಲ್ಲಿ ನೋಡ್ತಾ ಇರಬಹುದು ಬರ ಪರಿಹಾರದ ಹಣ 16,660 ರೂಪಾಯಿ ಜಮೆ ಆಗಿದೆ. ನಮಸ್ಕಾರ ರೈತ ಬಂಧುಗಳೇ, ಬೆಳೆ ಹಾನಿ ಪರಿಹಾರ 2025 ಮತ್ತು 26 ರೈತರ ಖಾತೆಗೆ ಹಣ ಬಂದಿದೆ ನೋಡಿ. ಈ ಕೆಲಸವನ್ನ ಮಾಡಿ ತಕ್ಷಣ ಮಾಡಿ ಹಣವನ್ನ ನೀವು ಕೂಡ ಪಡೆದುಕೊಳ್ಳಿ. ಯಾರಿಗೆ ಇನ್ನೂ ಕೂಡ ಬರ ಪರಿಹಾರದ ಹಣ ಬಂದಿಲ್ಲ ಅವರು ತಪ್ಪದೆ ಈ ಒಂದು ಕೆಲಸವನ್ನ ಮಾಡಿ. ಮತ್ತು ನೋಡಿ, ನಾಳೆ ಬೆಳಿಗ್ಗೆಯಿಂದಲೇ ಮತ್ತೆ ಈ ಒಂದು ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸುರಿದ ಅತಿವೃಷ್ಟಿ ರೈತರ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹಾಳು ಮಾಡಿದೆ. ರಾಗಿ, ಜೋಳ, ಭತ್ತ, ತೊಗರಿ, ತರಕಾರಿ, ಮೆಕ್ಕೆಜೋಳ, ತೋಟಗಾರಿಕೆ ಬೆಳೆಗಳು ಎಲ್ಲವನ್ನೂ ಕೂಡ ನೀರಿನಲ್ಲಿ ಮುಳುಗಿ ರೈತರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡುತ್ತಿವೆ. ಹೌದು ವೀಕ್ಷಕರೇ, ಇವತ್ತು ಬೆಳೆ ಪರಿಹಾರದ ಹಣ ಬಂದಿದೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೀವು ಕೂಡ ಬೆಳೆ ಪರಿಹಾರದ ಹಣವನ್ನು ಪಡಿಬೇಕೆಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನ ಮಾಡಿ ವೀಕ್ಷಕರೇ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನ ನೀಡುತ್ತಿದ್ದೇವೆ. ಎಷ್ಟು ಪರಿಹಾರ ಹಣ ಸಿಗುತ್ತಿದೆ, ಯಾವ ಜಿಲ್ಲೆಗಳಲ್ಲಿ ಹಣ ಬಂದಿದೆ, ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ತಿಳಿಸ್ತವೆ. ನೋಡಿ, ಇಲ್ಲಿ 2025 ಮತ್ತು 26 ಬೆಳೆ ಹಾನಿ ಪರಿಹಾರ ಎಷ್ಟು ಹಣ ಸಿಗುತ್ತಿದೆ ಅಂತ ನೋಡೋಣ. ನೋಡಿ, ಕೇಂದ್ರ ಸರ್ಕಾರದ NDRF ಮಾರ್ಗಸೂಚಿಯಂತೆ ಮತ್ತು ರಾಜ್ಯ ಸರ್ಕಾರದ ಹೆಚ್ಚುವರಿ ನೆರವಿನೊಂದಿಗೆ ಈ ಬಾರಿ ರೈತರಿಗೆ ಇಲ್ಲಿ ಗಮನಾರ್ಹ ಪರಿಹಾರ ನೀಡಲಾಗುತ್ತಿದೆ. ಹೌದು ವೀಕ್ಷಕರೇ, ಇಲ್ಲಿ ಮಳೆ ಆಶ್ರಿತ ಬೆಳೆಗಳಿಗೆ ಇಲ್ಲಿ ಗರಿಷ್ಠವಾಗಿ 17,000 ರೂಪಾಯಿ ಹಣವನ್ನ ಕೊಡುತ್ತಿದ್ದಾರೆ ಮತ್ತು ನೀರಾವರಿ ಬೆಳೆಗಳಿಗೆ ಗರಿಷ್ಠ 25,500 ರೂಪಾಯಿ ಹಣವನ್ನ ಕೊಡುತ್ತಿದ್ದಾರೆ ಮತ್ತು ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ಗರಿಷ್ಠ 31,000 ರೂಪಾಯಿ ಹಣವನ್ನ ಇಲ್ಲಿ ಜಮೆ ಮಾಡುತ್ತಿದ್ದಾರೆ. ನೋಡಿ, ಗರಿಷ್ಠ 2 ಹೆಕ್ಟೇರ್ಗಳಿಗೆ ಮಾತ್ರ ಪರಿಹಾರ ಸಿಗುತ್ತಿದೆ. ಅಂದರೆ ಒಬ್ಬ ರೈತರಿಗೆ ಗರಿಷ್ಠ 62,000 ರೂಪಾಯಿವರೆಗೆ 2 ಹೆಕ್ಟೇರ್ಗೆ ಅಂತಂದ್ರೆ 31,000 ರೂಪಾಯಿ. ಹಂಗೆ 1 ಹೆಕ್ಟೇರ್ಗೆ ಹಿಡಿದ್ರೆ ಇಲ್ಲಿ 2 ಹೆಕ್ಟೇರ್ಗೆ ಮಾತ್ರ ಹಣ ಸಿಗುತ್ತೆ. ಅಂದ್ರೆ 4 ಎಕರೆ ತನಕನೂ ಕೂಡ ನಿಮಗೆ ಬರ ಪರಿಹಾರದ ಹಣವನ್ನ ಸರ್ಕಾರದಿಂದ ಹಾಕ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ಈಗಾಗಲೇ 391 ಮೊತ್ತವನ್ನ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದು, ರಾಜ್ಯ ಸರ್ಕಾರ ತನ್ನ ಸಾಲನ್ನ ಈ ಒಂದು DBT ಮೂಲಕ ರೈತರ ಖಾತೆಗೆ ಕಳಿಸುತ್ತಿದೆ. ವೀಕ್ಷಕರೇ, ನೋಡಿ, ದಯವಿಟ್ಟು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಒಂದು ಲೈಕ್ ಅನ್ನು ನೀಡಿ. ನೋಡಿ, ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆರಂಭವಾಗಿದೆ ಅಂತ ನೋಡಿದ್ರೆ ನೋಡಿ, ಈ ಒಂದು ತಿಂಗಳಿನಿಂದ ಇಲ್ಲಿ ಮಧ್ಯದ ವೇಳೆಗೆ ಈ ಕೆಳಗಿನ ಜಿಲ್ಲೆಗಳಿಗೆ, ಅಂದ್ರೆ ನಾನು ನಿಮಗೆ ಜಿಲ್ಲೆಗಳ ಲಿಸ್ಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತಾನೆ. ಯಾರಿನ್ನೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ, ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ನೋಡಿ, ಇಲ್ಲಿ ಮೊದಲನೆಯದಾಗಿ ಯಾದಗಿರಿ, ಹೌದು ವೀಕ್ಷಕರೇ, ಶಹಾಪುರ, ಸುರಪುರ, ಯಾದಗಿರಿ ತಾಲೂಕು ಈ ಒಂದು ಜಿಲ್ಲೆಗೆ ಎಲ್ಲ ತಾಲೂಕುಗಳಿಗೆ ಜಮೆ ಆಗ್ತಾ ಇದೆ. ಅದೇ ರೀತಿ ಕಲಬುರಗಿ ಈ ಒಂದು ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಬೀದರ್ ಈ ಒಂದು ಜಿಲ್ಲೆಗೂ ಕೂಡ ನಿಮ್ಮ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಇದಷ್ಟೇ ಅಲ್ಲದೆ ವಿಜಯಪುರ ಈ ಒಂದು ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ನಾಳೆ. ಮತ್ತು ಬೆಳಗಾವಿ ಈ ಒಂದು ಜಿಲ್ಲೆಯ ಎಲ್ಲ ರೈತರಿಗೂ ಕೂಡ ಅರ್ಹ ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಮತ್ತು ಗದಗ್ ಮತ್ತು ರಾಯಚೂರು, ಗದಗ್ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ. ಅದೇ ರೀತಿ ರಾಯಚೂರು ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಮತ್ತು ಬಳ್ಳಾರಿ ಜಿಲ್ಲೆಯ ಕೆಲವು ಹೋಬಳಿಗಳಿಗೆ ಜಮೆ ಆಗ್ತಾ ಇರುವಂತದ್ದು. ನೋಡಿ, ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಜಮೆ ಆಗ್ತಾ ಇದೆ. ನೋಡಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇನ್ನುಳಿದ ಜಿಲ್ಲೆಗಳಿಗೆ ಇಲ್ಲಿ ಚಿತ್ರದುರ್ಗ ಆಗಲಿ, ದಾವಣಗೆರೆ ಆಗಲಿ, ಹಾಸನ ಆಗಲಿ, ಶಿವಮೊಗ್ಗ ಆಗಲಿ, ಚಿಕ್ಕಮಗಳೂರು ಆಗಲಿ ಮುಂತಾದವುಗಳಲ್ಲಿ ಕೆಲವೇ ದಿನಗಳಲ್ಲಿ ಹಣ ಬಿಡುಗಡೆ ಆಗಲಿದೆ. ಆದರೆ ಈ ಯಾದಗಿರಿ, ಕಲಬುರಗಿ, ವಿಜಯಪುರ, ಬೆಳಗಾವಿ, ಗದಗ್, ರಾಯಚೂರು, ಬಳ್ಳಾರಿ ಈ ಜಿಲ್ಲೆಯ ರೈತರಿಗೆ ನಾಳೆನೆ ಹಣ ಮತ್ತೆ ಜಮೆ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ಜಿಲ್ಲೆಯ ರೈತರ ಖಾತೆಗೆ ಈಗಾಗಲೇ ಹಣ ಜಮೆ ಆಗುತ್ತಿದೆನಾ ಅಂತ ನೀವು ಕೇಳಬಹುದು. ಹೌದು ಗೆಳೆಯರೆ, ನಿನ್ನೆ ಮತ್ತು ಮೊನ್ನೆಯಿಂದನೂ ಕೂಡ ಕಳೆದ 3 ರಿಂದ 4 ದಿನಗಳಿಂದ ಮತ್ತೊಂದು ಹಂತದಲ್ಲಿ ನೋಡಿ, ಕಳೆದ ತಿಂಗಳಿನಿಂದನೂ ಕೂಡ ಹಣ ಜಮೆ ಆಗ್ತಾ ಇದೆ. ಆದರೆ ಇಲ್ಲಿ ಮತ್ತೆ 3 ದಿನದ ಹಿಂದಿನಿಂದನೂ ಕೂಡ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಹಾಗೂ ವಡಗೇರೆ ತಾಲೂಕು ಮತ್ತು ಯಾದಗಿರಿ ಜಿಲ್ಲೆಯ ವಿವಿಧ ತಾಲೂಕು ರೈತರ ಖಾತೆಗೆ ಬೆಳೆ ಪರಿಹಾರ ಹಣ ಸುಮಾರು 16,660 ರೂಪಾಯಿ. ಹೌದು, ನಾವು ತೋರಿಸಿದ್ವಲ್ವಾ ನಿಮಗೆ ಫಸ್ಟ್ 16,660 ರೂಪಾಯಿ ಹಣ ರೈತರ ಖಾತೆಗಳಿಗೆ ಜಮೆ ಆಗಿದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಅನ್ನು ಮಾಡಿ. ನೀವು ಇದನ್ನ ಪಡ್ಕೊಳ್ಳೋದು ತುಂಬಾ ಸುಲಭವಾಗಿರುತ್ತೆ. ನೋಡಿ, ರೈತರ ಖಾತೆಗಳಿಗೆ ಬಿಡುಗಡೆಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಬೆಳೆ ಪರಿಹಾರ ಹಣ ಜಮೆ ಆಗಿದೆ ಎಂಬುದನ್ನ ಸ್ಕ್ರೀನ್ ಶಾಟ್ ಅನ್ನು ನಾನು ಇಲ್ಲಿ ನಿಮಗೆ ಹಾಕ್ತಾನೆ, ನೀವು ನೋಡ್ಕೊಂಡು ಬನ್ನಿ ಇನ್ನೊಂದ್ಸರಿ. ನೋಡಿ, ಇದರ ಜೊತೆಗೆ ಕಲಬುರಗಿ ಜಿಲ್ಲೆಯ ರೈತರ ಖಾತೆಗೆ ಹಾಗೂ ಬೀದರ್ ಮತ್ತು ಗದಗ್ ಮತ್ತು ಬೆಳಗಾವಿ ಹಾಗೂ ವಿಜಯಪುರ
ಮುಂತಾದ ಜಿಲ್ಲೆಯ ರೈತರ ಖಾತೆಗೆ ಹಣ ಜಮೆ ಆಗುತ್ತಿದೆ. ಹಾಗಾಗಿ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಅಥವಾ ಇಲ್ಲ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳಿ. ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಒಂದು ವೇಳೆ ಹಣ ಬಂದಿಲ್ಲವೆಂದರೆ ನಾವು ಹೇಳುವಂತಹ ಮಾಹಿತಿಯನ್ನ ಕೊನೆವರೆಗೂ ಕೂಡ ನೋಡಿ. ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ, ಹಣ ಯಾರಿಗೆ ಬಂದಿಲ್ಲ ಅವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇದೊಂದು ಚಿಕ್ಕ ಕೆಲಸವನ್ನ ಮಾಡಿ ತಕ್ಷಣ ಹಣವನ್ನ ಪಡೆಯಿರಿ. ನೋಡಿ, ನಿಮ್ಮ ಖಾತೆಗೆ ಹಣ ಬಂದಿಲ್ಲವೇ, ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ತಕ್ಷಣ ಮಾಡಿ. ನೋಡಿ, ಅನೇಕ ರೈತರಿಗೆ ಹಣ ಬಂದಿಲ್ಲದಿರುವುದು ತಾಂತ್ರಿಕ ಕಾರಣಗಳಿಂದ. ಈ ಒಂದು ಕೆಲಸವನ್ನ ಮಾಡಿದ್ರೆ ಖಂಡಿತ 100% ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, FRUITS ಹೌದು, ಫ್ರೂಟ್ಸ್, ಈ ಒಂದು ಪೋರ್ಟಲ್ನಲ್ಲಿ ನೋಂದಣಿ ಮಾಡಿ. ಹೌದು ವೀಕ್ಷಕರೇ, ಇದರ ಒಂದು ಲಿಂಕ್ ಅನ್ನು ಬೇಕಾದ್ರೆ ನಾನು ಕೊಟ್ಟಿರ್ತಾನೆ. ಫ್ರೂಟ್ಸ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರು ಕೂಡ ಬರುತ್ತೆ. ನಾನು ಲಿಂಕ್ ಕೊಟ್ಟಿರ್ತಾನೆ ಕೆಳಗಡೆ. ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ರೆ ಅಂದರೆ ಡೈರೆಕ್ಟಾಗಿ ನೀವು ನೋಡ್ಕೋಬಹುದು. ನೋಡಿ, ಇಲ್ಲಿ ಫ್ರೂಟ್ಸ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಏನಂತಂದ್ರೆ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು. ಬೆಳೆ ವಿವರವನ್ನು ಸಲ್ಲಿಸಿ, ಇದು ಕಡ್ಡಾಯವಾಗಿರುತ್ತೆ. ಮತ್ತು ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಅನ್ನ ಮಾಡಿ. ಯಾರು ಆಧಾರ್ ಮತ್ತು ಬ್ಯಾಂಕ್ ಅನ್ನ ಲಿಂಕ್ ಮಾಡಿದಿರೋ ನೀವು ಫ್ರೂಟ್ಸ್ ಐಡಿಗೆ ಹೋಗಿ ಅಲ್ಲಿ ಒಂದು ಚಿಕ್ಕ ಕೆಲಸವನ್ನ ಮಾಡಿ, ನಿಮಗೆ ಹಣ ಸಿಗುತ್ತೆ. ಏನಂತಂದ್ರೆ ಮತ್ತು ಈ KYC ಅನ್ನು ಪೂರ್ಣಗೊಳಿಸಿರಬೇಕು. ಫ್ರೂಟ್ಸ್ ಪೋರ್ಟಲ್ನಲ್ಲಿ ಈ KYC ಮಾಡಿ OTP ಬರುತ್ತದೆ, ಅದನ್ನು ದೃಢೀಕರಿಸಿ. ಮತ್ತು NPCI ಮ್ಯಾಪಿಂಗ್ ಸರಿಯಾಗಿರಲಿ. ಹೌದು ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಗೆ NPCIಗೆ ಸರಿಯಾಗಿ ಮ್ಯಾಪ್ ಆಗಿರಬೇಕು. ಇಲ್ಲದಿದ್ದರೆ ಹಣ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ಗೆ NPCI ಮ್ಯಾಪಿಂಗ್ ಆಗಿದೆನಾ ಇಲ್ವಾ ಎಂಬುದನ್ನು ಚೆಕ್ ಮಾಡಿ. ಮತ್ತು ಹೆಸರು ಸರಿಯಾಗಿರಲಿ. ಏನಂದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಫ್ರೂಟ್ಸ್ ನೋಂದಣಿ RTC ಎಲ್ಲೆಡೆ ರೈತರ ಹೆಸರು ಒಂದೇ ಆಗಿರಬೇಕು. ಅಂದ್ರೆ ಮಾತ್ರನೇ ರೈತರಿಗೆ ಹಣ ಅನ್ನೋದು ಜಮೆ ಆಗುತ್ತೆ. ಮತ್ತು ರೈತರ ಸ್ಟೇಟಸ್ ಹೇಗೆ ಪರಿಶೀಲಿಸಬಹುದು, ಹಣ ಬಂದಿದೆನಾ ಇಲ್ವಾ, ಬರುತ್ತೆನಾ ಇಲ್ವಾ ಅಂತ ಹೇಗೆ ನೋಡೋದು, ಅದನ್ನು ಕೂಡ ತಿಳಿಸ್ತಾನೆ. ನೋಡಿ, ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ನಾನು ಇದರ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ಹಾಕಿರ್ತಾನೆ, ಚೆಕ್ ಮಾಡಿ, ಜಾಯ್ನ್ ಆಗಿ. ವಾಟ್ಸ್ಆಪ್ ಗ್ರೂಪ್ಗೆ ನಿಮ್ಗೆ ಸಿಗುತ್ತೆ. ನೋಡಿ, ಆಧಾರ್ ಸಂಖ್ಯೆ ಅಥವಾ FID ನಂಬರ್ ಅನ್ನು ನೀವು ನಮೂದಿಸಿ ಮತ್ತು ಸರ್ಚ್ ಅಲ್ಲಿ ಕ್ಲಿಕ್ ಮಾಡಿ. ಜಸ್ಟ್ ನಿಮ್ಮ ಒಂದು ಆಧಾರ್ ಸಂಖ್ಯೆ ಕೇಳುತ್ತೆ ಮತ್ತು FID ನಂಬರ್ ಅನ್ನು ಕೇಳುತ್ತೆ. ಅಲ್ಲಿ ಕೊಟ್ಬಿಟ್ಟು ಸರ್ಚ್ ಅಂತ ಕೊಡಿ. ಅವಾಗ ಅರ್ಹ ಪಟ್ಟಿ, ರೈತರ ಮೊತ್ತ ಮತ್ತು ಸ್ಟೇಟಸ್ ಅನ್ನ ಎಲ್ಲವನ್ನು ಕೂಡ ನೀವು ತುಂಬಾ ಈಸಿಯಾಗಿ ನೋಡ್ಕೊಳ್ಬಹುದು. ಅಥವಾ ಏನಂತಂದ್ರೆ ಇವಾಗ ಎಲ್ಲ ರೈತರಿಗೂ ಕೂಡ ಈ ಫ್ರೂಟ್ಸ್ ಪೋರ್ಟಲ್ ನಲ್ಲಿನೂ ಕೂಡ ಸ್ಟೇಟಸ್ ಪರಿಶೀಲಿಸಬಹುದು, ಪ್ರತಿಯೊಬ್ಬ ರೈತರು ಕೂಡ. ನೋಡಿ, ಸಮಸ್ಯೆ ಇದ್ದರೆ ಎಲ್ಲಿ ದೂರು ನೀಡಬೇಕು ಅಂತ ನೀವು ಕೇಳಬಹುದು. ನೋಡಿ, ನಿಮ್ಮ ಗ್ರಾಮದ ಗ್ರಾಮ ಲೇಖಕರು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ಮತ್ತು ತಾಲೂಕು ಕಚೇರಿ ಅಥವಾ ಜಿಲ್ಲಾ ಕಂದಾಯ ಇಲಾಖೆಗೆ ಸಂಪರ್ಕಿಸಿ. ಮತ್ತು ನಾನು ನಿಮಗೆ ಒಂದು ಚಿಕ್ಕ ಹೆಲ್ಪ್ ಲೈನ್ ನಂಬರ್ ಅನ್ನು ಕೊಡ್ತೇನೆ, ಒಂದು ನಂಬರ್ ಅನ್ನು ನಾನು ನಿಮಗೆ ಕೊಡ್ತೇನೆ. ಹಾಗಾಗಿ ವೀಕ್ಷಕರೇ, ನಾನು ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದು. ನೀವೇನಾದರೂ ರೈತರಾಗಿದ್ರೆ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ದಿನನಿತ್ಯ ನೋಡೋದ್ರಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ನೋಡಿ, ನಂಬರ್ ಹೇಳ್ತಾನೆ, 1800-425-7474. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನ ಅವ್ರ ಜೊತೆ ಶೇರ್ ಮಾಡಿ, ಅವ್ರ ಜೊತೆ ಹಂಚಿಕೊಳ್ಳಿ. ಅವ್ರು ನಿಮಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಏನಿರುತ್ತೆ ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತಾರೆ. ನೀವು ಎಲ್ಲೂ ಕೂಡ ಹೋಗುವಂತಹ ಒಂದು ಅವಶ್ಯಕತೆನೂ ನಿಮಗೆ ಬರದೇ ಇರಬಹುದು ಇದನ್ನ ನೀವು ಮಾಡಿದ್ರೆ. ಮತ್ತು ರೈತ ಬಾಂಧವರೇ, ಈ ಬೆಳೆ ಹಾನಿ ಪರಿಹಾರ ನಿಮ್ಮ ಹಕ್ಕು. ಒಂದು ವಾರದೊಳಗೆ ಮೇಲಿನ ನಾವು ಹೇಳಿದ್ವಲ್ಲ, ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗುತ್ತೆ. ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ಹಾಗೆ ಜನವರಿಯಲ್ಲೂ ಕೂಡ ಇಲ್ಲಿ ಹಣ ಅನ್ನೋದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಹಂತವಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ ಜಮೆ ಆಗುತ್ತೆ ಮತ್ತು ನಿಮ್ಮ ಖಾತೆಗೆ ಹಣ ಖಂಡಿತ ಬರುತ್ತದೆ. ತಾಳ್ಮೆಯಿಂದ ಇರುವಂತೆ ಕೂರಿ. ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಹಾಗೆ ಎಲ್ಲ ರೈತರ ಬಂದವರಿಗೆ ಒಂದು ಚಿಕ್ಕ ಕೊನೆಯ ಅಪ್ಡೇಟ್ ಇದೆ. ಏನಂತಂದ್ರೆ, ಇವಾಗ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಅಥವಾ ಇವಾಗ ಇನ್ಮೇಲೆ ಬರಬೇಕಾಗಿರುವಂತಹ ಹಣವನ್ನು ನೀವು ಪಡಿಬೇಕು ಅಂತಂದ್ರೆ ನೋಡಿ, ಈ KYC ಅನ್ನೋದು ಕಂಪ್ಲೀಟ್ಲಿ ನಾನು ನಿಮಗೆ ಪದೇ ಹೇಳ್ತಾ ಇದ್ದೇನೆ, ಅದನ್ನ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿಸಿರಬೇಕು. ನೀವು ಒಮ್ಮೆ ಮಾಡಿಸಿರ್ತೀರಾ, ಬಟ್ ಅಪ್ಡೇಟ್ ಮಾಡಿಸಿರೋದಿಲ್ಲ. ಹಾಗಾಗಿ ನಿಮಗೆ PM ಕಿಸಾನ್ ಯೋಜನೆಯ ಹಣ ಬಂದಿಲ್ಲ ಅಂತ ಅರ್ಥ. ಯಾಕಂದ್ರೆ ಬಹಳಷ್ಟು ಜನರು ಹಿಂದಿನ ವಿಡಿಯೋದಲ್ಲಿ ಕಾಮೆಂಟ್ ಮಾಡ್ತಾ ಇದ್ರು, PM ಕಿಸಾನ್ ಹಣ ಬಂದಿಲ್ಲ ಅಂತ. ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ, ನೋಡಿ, PM ಕಿಸಾನ್ ಯೋಜನೆಯ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕು ಅಂತಂದ್ರೆ ಈ KYC ಮಾಡಿಸೋದು ಅಷ್ಟೇ ಅಲ್ಲದೆ ಅದನ್ನ ಅಪ್ಡೇಟ್ ಮಾಡಿಸಬೇಕು ಅವಾಗಿವಾಗ. ಇದರಿಂದ ನಿಮ್ಮ ಹಣ ಸರಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ. ನೋಡಿ, ಇನ್ನು ಏನೇ ಒಂದು ಮಾಹಿತಿ ಬೇಕು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ. ನಿಮ್ಮ ಒಂದು ಜಿಲ್ಲೆ ಯಾವುದು ಅನ್ನೋದನ್ನ ಒಂದು ಚಿಕ್ಕ ಕಾಮೆಂಟ್ ಅನ್ನ ಮಾಡಿ ವೀಕ್ಷಕರೇ. ಯಾಕಂತಂದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆನಾ ಇಲ್ವಾ ಅಂತ ತಿಳಿಸುತ್ತೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಎಲ್ಲವೂ ಕೂಡ ಅಧಿಕೃತವಾಗಿ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಎಲ್ಲ ನಿಮ್ಮ ರೈತ ಬಂದವರಿಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ.